ಸಿಎಂ ಸಿದ್ದರಾಮಯ್ಯ ಸಭೆಗೂ ಮುನ್ನವೇ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಪೊಲೀಸ್ ಅಧಿಕಾರಿಗಳ ಜೊತೆ ಹೈ ವೋಲ್ಟೇಜ್ ಸಭೆಯನ್ನು ನಡೆಸಿದ್ದಾರೆ. ಸಿಎಂ ಹೈಕಮಾಂಡ್ ಭೇಟಿಗೆ ಹೊರಡುತ್ತಿರುವಂತಹ ಹಿನ್ನೆಲೆ ಸಂಪೂರ್ಣ ರಿಪೋರ್ಟ್ ಅನ್ನು ಕೊಟ್ಟಿದ್ದಾರೆ. ಅಲ್ಲದೆ ಸಿಎಂ ಸಿದ್ದರಾಮಯ್ಯ ಕೂಡ ಕಮಿಷನರ್ ಸಸ್ಪೆಂಡ್ಗೆ ಹಲವು ಕಾರಣಗಳನ್ನು ಕೊಟ್ಟಿದ್ದಾರೆ. ಕಮಿಷನರ್ ವಿರುದ್ಧ ಸಿಎಂ ಸಿದ್ದರಾಮಯ್ಯ ಗರಂ. ಕಮಿಷನರ್ ಸಸ್ಪೆಂಡ್ಗೆ ಸಿಎಂ ಕೊಟ್ಟ ಕಾರಣವೇನು? ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗಿನಿಂದ ಕಮಿಷನರ್ ದಯಾನಂದ್ ಅವರಿಗೆ ಒಳ್ಳೆ ಸ್ಥಾನಮಾನವನ್ನೇ ನೀಡಿದೆ. ಆದರೆ 4ನೇ ತಾರೀಕು ಐಪಿಎಲ್ ತಂಡ ಬೆಂಗಳೂರಿಗೆ ಬಂದಾಗ ಪೊಲೀಸ್ ಭದ್ರತೆ ಕೊಡುವಲ್ಲಿ ಸಂಪೂರ್ಣ ವಿಫಲವಾಗಿತ್ತು. ಸಿಎಂ ಸಿದ್ದರಾಮಯ್ಯ ಅಸಮಾಧಾನಕ್ಕೆ ಕಾರಣವಾಯಿತು. ನಿನ್ನೆ ನಡೆದ ಸಭೆಯಲ್ಲಿ ಸಿಎಸ್ ಹಾಗೂ ಡಿಜಿಪಿಗೆ ಹಲವು ಕಾರಣಗಳನ್ನ ಸಿಎಂ ಸಿದ್ದರಾಮಯ್ಯ ನೀಡಿದ್ದಾರೆ. ಹಾಗಾದ್ರೆ ಸಿಎಂ ಸಿದ್ದರಾಮಯ್ಯ ಕೊಟ್ಟ ಕಾರಣಗಳು ಏನು ಅಂತ ನೋಡೋದಾದ್ರೆ, ಸಸ್ಪೆಂಡ್ಗೆ ಸಿಎಂ ಕೊಟ್ಟ ಕಾರಣ ಪೊಲೀಸ್ ಭದ್ರತೆ ಕೊಡುವಲ್ಲಿ ವಿಫಲವಾಗಿದ್ದು ಯಾಕೆ? ಸೂಕ್ತ ಸ್ಥಳಗಳಲ್ಲಿ ಪೊಲೀಸರನ್ನ ನಿಯೋಜನೆ ಮಾಡಿಲ್ಲ. ಸಮಸ್ಯೆ ಆಗುತ್ತೆ ಅಂತ ನೇರವಾಗಿ ನನಗೆ ಹೇಳಿಲ್ಲ ಯಾಕೆ? ಮೆಟ್ರೋ ಸಂಚಾರ ಸ್ಥಗಿತ ಮಾಡದೆ ಬಿಟ್ಟಿದ್ದು ಯಾಕೆ? ಸಮಸ್ಯೆಯಾದ್ರೂ ಫೀಲ್ಡ್ಗಿಳಿಯದೆ ಕಚೇರಿಯಲ್ಲಿ ಠಿಕಾಣಿ ಹಾಕಿದ್ಯಾಕೆ? ಇಂಟೆಲಿಜೆನ್ಸ್ ಹಾಗೂ ಬೆಂಗಳೂರು ಪೊಲೀಸರು ಫೇಲ್. 3:15ಕ್ಕೆ ಆದ ಘಟನೆ ಬಗ್ಗೆ 5:15ಕ್ಕೆ ಮಾಹಿತಿ ನೀಡಿದ್ಯಾಕೆ? ಕಮಿಷನರ್ ಈ ಘಟನೆ ನಿರ್ವಹಿಸುವಲ್ಲಿ ಸಂಪೂರ್ಣ ವಿಫಲರಾಗಿದ್ದಾರೆ. ಬೆಳಿಗ್ಗೆ ಯಾವುದೋ ತಯಾರಿಯನ್ನ ನಡೆಸಿಕೊಳ್ಳದೆ ಮುಂದುವರೆದಿದ್ದಾರೆ. ಸಮಸ್ಯೆ ಆಗುತ್ತೆ ಅಂತ ನನಗೆ ನೇರವಾಗಿ ಬಂದು ಹೇಳಲಿಲ್ಲ. ನಿಗದಿತ ಸ್ಥಳಗಳಲ್ಲಿ ಯಾಕೆ ಪೊಲೀಸರನ್ನ ನಿಯೋಜನೆ ಮಾಡಲಿಲ್ಲ? ನಗರದಲ್ಲಿ ಇರೋ ಪೊಲೀಸರನ್ನ ಯಾಕೆ ಬಳಸಿಕೊಳ್ಳಲಿಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ಪ್ರಶ್ನಿಸಿದ್ದಾರೆ. ಸಿಎಂ ಸಭೆಗೂ ಮುನ್ನ ಗೃಹ ಸಚಿವ ಜಿ ಪರಮೇಶ್ವರ್ ಸಭೆ. ಸಿಎಂ ಸಭೆಗೂ ಮೊದಲು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಕಚೇರಿಯಲ್ಲಿ ಸಭೆ ನಡೆಸಿದ್ರು. ಸಭೆಯಲ್ಲಿ ಡಿಜಿಪಿ ಹಾಗೂ ಪೊಲೀಸ್ ಅಧಿಕಾರಿಗಳು ಭಾಗಿಯಾಗಿದ್ರು. ಸಭೆಯಲ್ಲಿ ಕೇಸು ತನಿಖಾ ಪ್ರಗತಿಯ ವರದಿ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಸಂಜೆ ಸಿಎಂ ಸಿದ್ದರಾಮಯ್ಯ ನಿವಾಸ ಕಾವೇರಿಯಲ್ಲಿ ನಡೆದ ಸಭೆಯಲ್ಲಿ ಪರಮೇಶ್ವರ್ ಹಾಗೂ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಭಾಗವಹಿಸಿದ್ರು. ನಾಳೆ ಹೈಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆಗೆ ಬರ್ತಾ ಇದ್ದು ಪ್ರಗತಿ ವರದಿ ಮಾಹಿತಿ ಕೊಡುವ ಬಗ್ಗೆ ಚರ್ಚೆ ಮಾಡಿದ್ರು. ಇನ್ನು ದೆಹಲಿಯ ಹೈಕಮಾಂಡ್ ಭೇಟಿಗೆ ಸಿಎಂ ಹೋಗ್ತಾ ಇರೋದ್ರಿಂದ ಪರಮೇಶ್ವರ್ ಅವರಿಂದ ಸಂಪೂರ್ಣ ಮಾಹಿತಿಯನ್ನ ಪಡೆದ್ರು. ಒಟ್ಟಾರೆ ದಯಾನಂದ್ ಮೇಲೆ ಸಿಎಂ ಸಿದ್ದರಾಮಯ್ಯಗೆ ಇನ್ನೂ ಸಿಟ್ಟು ಕಡಿಮೆಯಾಗಿಲ್ಲ. ಈ ಘಟನೆಯಿಂದ ಅಷ್ಟು ಸುಲಭವಾಗಿ ಹೊರಗಡೆ ಸಹ ಬರಲು ಆಗ್ತಿಲ್ಲ. ನಾಳೆ ಹೈಕಮಾಂಡ್ ಯಾವ ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ ಅಂತ ಕಾದು ನೋಡಬೇಕು. ಮಾರುತಿ ಪಾವಗಡ ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.